ಜಕ್ಕೂರು ವೈಮಾನಿಕ ತರಬೇತಿ ಶಾಲೆ ಮೇಲೆ ರಿಯಲ್ ಎಸ್ಟೇಟ್ ಕಂಡುಬಿದ್ದಿದೆ. ರಿಯಲ್ ಎಸ್ಟೇಟ್ ಮಾಫಿಯಾಗೆ ಜಕ್ಕೂರು ವೈಮಾನಿಕ ತರಬೇತಿ ಶಾಲೆ ಬಲಿಯಾಗುತ್ತಾ? ವೈಮಾನಿಕ ತರಬೇತಿಗಾಗಿ 200 ಎಕರೆ ನೀಡಿದ್ದ ಜಯಚಾಮರಾಜ ಒಡೆಯರ್. ಬೆಂಗಳೂರಿನಿಂದ ಮೈಸೂರಿಗೆ ವೈಮಾನಿಕ ತರಬೇತಿ ಕೇಂದ್ರ ಶಿಫ್ಟ್ಗೆ ಸರ್ಕಾರ ಮುಂದಾಗಿದೆ. 3 ವರ್ಷದಿಂದ ವೈಮಾನಿಕ ತರಬೇತಿಯನ್ನ ಸ್ಥಗಿತಗೊಳಿಸಿದ ಸರ್ಕಾರ ಇದೀಗ ತರಬೇತಿ ಕೇಂದ್ರವನ್ನೇ ಮೈಸೂರಿಗೆ ಶಿಫ್ಟ್ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಸ್ಥಳಾಂತರದ ಬಗ್ಗೆ ಪತ್ರ ವ್ಯವಹಾರವನ್ನ ಮಾಡಿದ್ದಾರೆ ಅಧಿಕಾರಿಗಳು. ರಿಯಲ್ ಎಸ್ಟೇಟ್ ಒತ್ತಡಕ್ಕೆ ಜಕ್ಕೂರು ಏರ್ಡ್ರೋಮ್ ಸ್ಥಳಾಂತರ ಮಾಡಲಾಗ್ತಿದ್ಯಾ? 200 ಎಕರೆ ಮೇಲಿದೆ ಬೆಂಗಳೂರಿನ ಟಾಪ್ ಬಿಲ್ಡರ್ಸ್ ಕಣ್ಣು. ರಿಯಲ್ ಎಸ್ಟೇಟ್ ಮಾಫಿಯಾ ಜೊತೆಗೂಡಿ ಜಕ್ಕೂರು ಭೂಮಿಯನ್ನ ಸೇಲ್ ಮಾಡಲಾಗುತ್ತಾ? ರಿಯಲ್ ಎಸ್ಟೇಟ್ಗೆ ಅಡ್ಡಿಯಾಗಿದ್ದ ಜಕ್ಕೂರು ಏರ್ಡ್ರೋಮ್ ಶಾಸಕರು, IAS, IPS ಅಧಿಕಾರಿಗಳಿಗೆ ಕ್ಲಬ್ ನಿರ್ಮಾಣ ಮಾಡಲಾಗುತ್ತಾ? ಇಲ್ಲಿ ಸಾಕಷ್ಟು ಪ್ರಶ್ನೆ ಉದ್ಭವಿಸಿದೆ. ಜಕ್ಕೂರು ಏರ್ಡ್ರೋಮ್ ಸ್ಥಳಾಂತರಕ್ಕೆ ಸರ್ಕಾರ ಮುಂದಾಗಿದ್ದು ಈಗಾಗಲೇ ಅಲ್ಲಿ ತರಬೇತಿಯನ್ನ ನಿಲ್ಲಿಸಲಾಗಿತ್ತು. ಇದೀಗ ತರಬೇತಿ ಕೇಂದ್ರವನ್ನೇ ಬೆಂಗಳೂರಿನಿಂದ ಮೈಸೂರಿಗೆ ಶಿಫ್ಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಕಳೆದ 3 ವರ್ಷದಿಂದ ಇಲ್ಲಿ ಯಾವುದೇ ರೀತಿಯ ತರಬೇತಿ ಕೊಡ್ತಾ ಇಲ್ಲ. ಇದೀಗ ತರಬೇತಿ ಕೇಂದ್ರದ ಶಿಫ್ಟ್ಗೆ ಸರ್ಕಾರ ಮುಂದಾಗಿದೆ. ಇಲ್ಲಿ ಕ್ಲಬ್ ಅನ್ನ ನಿರ್ಮಾಣ ಮಾಡಬೇಕು, ಹೀಗೆ ಹಲವಾರು ಪ್ಲಾನ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿರೋ ಹಾಗೆ ಕಾಣ್ತಾ ಇದೆ. ಇನ್ನೂರು ಎಕರೆ ಭೂಮಿ ರಿಯಲ್ ಎಸ್ಟೇಟ್ ಬಳಕೆಗೆ ಪ್ರಯತ್ನ ಮಾಡಲಾಗ್ತಾ ಇದೆ. ಸರ್ಕಾರದ ಕ್ರಮಕ್ಕೆ ಕ್ಯಾಪ್ಟನ್ ಅರವಿಂದ್ ಶರ್ಮಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಲ ತಿಂಗಳ ಹಿಂದಷ್ಟೇ ತರಬೇತಿ ಶಾಲೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ರು. ಭೇಟಿ ವೇಳೆ ರನ್ವೇ ಉದ್ದ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿದ್ರು. ಈಗ ನೋಡಿದ್ರೆ ಸ್ಥಳಾಂತರ ಮಾಡ್ತಿದ್ದಾರೆ ಅಂತ ಅರವಿಂದ್ ಶರ್ಮಾ ಸರ್ಕಾರದ ವಿರುದ್ಧ ಬೇಸರ ಹೊರಹಾಕಿದ್ದಾರೆ. ಈ ಜಕ್ಕೂರ್ ಏರಿಯಾ 200 ಎಕರೆ ಮೇಲೆ ಇರೋದು. ಇದು ಮಹಾರಾಜ ಆಫ್ ಮೈಸೂರು ಇಂಡಿಪೆಂಡೆನ್ಸ್ ಮುಂಚೆ ಮೈಸೂರು ಸರ್ಕಾರಕ್ಕೆ ಒಂದು ತರಬೇತಿ ಕೇಂದ್ರ ಮಾಡಬೇಕಂತ ಲ್ಯಾಂಡ್ ಗ್ರಾಂಟ್ ಕೊಟ್ಟಿದ್ದರು. ಆವಾಗಿಂದ ಗೌರ್ಮೆಂಟ್ ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಒನ್ ಆಫ್ ದ ಓಲ್ಡೆಸ್ಟ್ ಸ್ಕೂಲ್ಸ್ ಇನ್ ದ ಕಂಟ್ರಿ ಶುರು ಆಯಿತು. ಬಟ್ ಏನಾಗಿದೆ ಅಂದರೆ ಫ್ಲೈಯಿಂಗ್ ಮಾಡೋದು 20-30 ಮಕ್ಕಳು ವರ್ಷಕ್ಕೆ. ಅಲ್ಲಿ ರಿಯಲ್ ಎಸ್ಟೇಟ್ ಲಾಬಿಗೆ ಕಾಣಿದ್ರೆ ಈ ಜಮೀನು ತುಂಬ ದೊಡ್ಡದಾಗಿ ಕಾಣುತ್ತೆ. ಸೊ ನಾನು ನೋಡ್ತಾ ಇರೋದು 40 ವರ್ಷದಿಂದ ಯಾರ್ಯಾರು ಏನೇನೋ ಪ್ರಯತ್ನ ಪಡ್ತಾನೆ ಇರ್ತಾರೆ. ಏನಾಗಬೇಕು, ಫ್ಲೈಯಿಂಗ್ ಸ್ಕೂಲ್ ಮುಚ್ಚೋಗಬೇಕು, ಫ್ಲೈಯಿಂಗ್ ಸ್ಕೂಲ್ ಇಲ್ಲಿಂದ ಬೇರೆ ಕಡೆ ಹೋದರೆ ಆ ಲ್ಯಾಂಡ್ ಇದೆಯಲ್ಲ ರಿಯಲ್ ಎಸ್ಟೇಟ್ಗೆ ಉಪಯೋಗ ಆಗ್ಬೋದು ಅಂತ. ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್. ನಮ್ಮ ಸುದ್ದಿ ಬಂದಿರೋದು ಮೈಸೂರು ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಜಸ್ಟ್ 6 ಮಂತ್ಸ್ ಮುಂಚೆ CM ಅವರು ವಿಸಿಟ್ ಮಾಡಿದರು. ಅವ್ರು ಹೇಳಿದ್ರು ನಾ ಇನ್ನೂ ರನ್ವೇ ಉದ್ದ ಮಾಡ್ತೀನಿ ಅಂತ, ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡ್ತಾಯಿದ್ರು. ಸೊ ಭಾಳ ಸರ್ಪ್ರೈಸಿಂಗ್ ಇದು. ಆಮೇಲೆ 2-3 ವರ್ಷ ಮುಂಚೆ ಅದೇ ಪ್ಲ್ಯಾನ್ ಇತ್ತು ಮೈಸೂರ್ದು. ಆವಾಗ CM ಅವ್ರು ಹೇಳಿದ್ರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬೇಡ, ಅಲ್ಲೇ ಇರಲಿ ಅಂತ. ಅದಕ್ಕೆ ಅಲ್ಲಿ ಬದ್ಕೊಂಡಿತ್ತು. ಸೊ ನಮಗೇನು ಭಾಳ ಆಶ್ಚರ್ಯ ಇದು ಮೈಸೂರು ಶಿಫ್ಟ್ ಯಾಕೆ ಆಗ್ತಾಯಿದೆ ಅಂತ. ತುಂಬ ಬಿಲ್ಡರ್ಸ್ಗಳು ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ಟೋದಕ್ಕೆ ತುಂಬ ಪ್ಲ್ಯಾನ್ ಮಾಡ್ಕೊತ ಇದ್ದಾರೆ, ಹೈ ರೈಸ್ ಬಿಲ್ಡಿಂಗ್ಗಳೆಲ್ಲ. ಅದೂ ನಿಜ. ಯಾವುದೋ ಒಂದು ಏರ್ಪೋರ್ಟ್ ಬಂದರೆ ಅದ್ರ ಅಕ್ಕಪಕ್ಕ 5 ಕಿಲೋಮೀಟ್ರಿಂದ 20 ಕಿಲೋಮೀಟ್ರು ಎಲ್ಲ ಹೈ ರೈಸು ಕಂಟ್ರೋಲ್ ಆಗುತ್ತೆ. ಏರ್ಕ್ರಾಫ್ಟ್ ರೂಲ್ ಪ್ರಕಾರ ಅವ್ರಿಗೆ NOC ಬೇಕಾಗುತ್ತೆ. ಭಾಳ ಜನಗಳು ವೈಲೇಟ್ ಮಾಡಿಬಿಟ್ಟಿದ್ದಾರೆ. ಅದು ಮಿನಿಸ್ಟ್ರಿಗೇನು ಡಿಪಾರ್ಟ್ಮೆಂಟ್ಗೇನು ಗೊತ್ತು. ಶೋಕಾಸ್ ನೋಟಿಸ್ ಎಲ್ಲ ಇಶ್ಯೂ ಮಾಡಿದರು. ಸೊ ಇದು ಒಂದು ಪ್ರಯತ್ನ ಇರಬೇಕು ಅದೆಲ್ಲ ಕೇಸಸ್ ಮುಚ್ಚಕ್ಕೆ. ಮತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, 6 ತಿಂಗಳ ಹಿಂದಷ್ಟೇ CM ಸಿದ್ದರಾಮಯ್ಯ ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ರು. ನಾನು ರನ್ವೇನ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ನೋಡಿದ್ರೆ 200 ಎಕರೆ ಭೂಮಿ ಈಗ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಬಲಿಯಾಗುತ್ತಾ ಅನ್ನುವ ಪ್ರಶ್ನೆ ಉದ್ಭವಿಸ್ತಾ ಇದೆ. ಏಕಾಏಕಿ ಬೆಂಗಳೂರಿನಿಂದ ಮೈಸೂರಿಗೆ ಈ ಏರ್ಡ್ರೋಮ್ ಅನ್ನ ಶಿಫ್ಟ್ ಮಾಡ್ತಾ ಇರೋದು ಯಾಕೆ? ಏನು ಇದ್ರ ಬಗ್ಗೆ ರೀಸನ್ ಕಾಣಿಸ್ತಾ ಇದೆ? ನೈನಾ, ಈ ಜಕ್ಕೂರಲ್ಲಿ ಒಟ್ಟು 200 ಎಕರೆ ವಿಸ್ತೀರ್ಣದಲ್ಲಿರುವಂತಹ ವೈಮಾನಿಕ ಈ ಕೇಂದ್ರದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿಮಾನ ಹಾರಾಟದ ಒಂದು ತರಬೇತಿಯನ್ನು ಪಡಿತಾ ಇದ್ರು. ಆದರೆ ಕಳೆದ 3-4 ತಿಂಗಳಿಂದ ಇಲ್ಲಿ ಹಾರಾಟವನ್ನು ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ. ಯಾಕಂದ್ರೆ ಒಂದು ಕಡೆ ಫ್ಲೈಓವರ್, ಮತ್ತೊಂದು ಕಡೆ ಒಂದು ಮೆಟ್ರೋ ಮಾರ್ಗ ಬಂದಿರುವಂತಹ ಕಾರಣಕ್ಕಾಗಿ, ಆ ರನ್ವೇ ಚಿಕ್ಕದಾಗಿರುವಂತಹ ಕಾರಣಕ್ಕಾಗಿ DGCA ಇಲ್ಲಿ ವಿಮಾನ ಹಾರಾಟವನ್ನು ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಇದನ್ನೇ ಕಾರಣವಾಗಿ ಇಟ್ಕೊಂಡಂತಹ ರಿಯಲ್ ಎಸ್ಟೇಟ್ ಮಾಫಿಯಾನವರು ಸರ್ಕಾರದ ಮೇಲೆ ಒತ್ತಡ ಹೇರುವ ಮೂಲಕ ಈ ಒಂದು ವೈಮಾನಿಕ ಕೇಂದ್ರವನ್ನೇ ಶಿಫ್ಟ್ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಕೂಡ
ಪಡ್ತಾ ಇದ್ರು. ಅದು ಎಲ್ಲೋ ಒಂದ್ ಕಡೆ ಯಶಸ್ವಿ ಆಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಈಗ ರಾಜ್ಯದಲ್ಲಿರುವಂತಹ ಏನು ಸರ್ಕಾರಿ ಅಧಿಕಾರಿಗಳು ಈ ಒಂದು ಜಕ್ಕೂರು ಏರೋಡ್ರೋಮ್ ಅನ್ನ ಮೈಸೂರಿಗೆ ಸ್ಥಳಾಂತರ ಮಾಡಬೇಕು ಅಂತೇಳಿ ಈಗಾಗಲೇ ಪತ್ರ ವ್ಯವಹಾರವನ್ನು ಕೂಡ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ. ಜಕ್ಕೂರಿನಿಂದ ನೇರವಾಗಿ ಮೈಸೂರಿಗೆ ಈ ಒಂದು ವೈಮಾನಿಕ ಕೇಂದ್ರವನ್ನ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನು ಕೂಡ ಇಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ ಸರ್ಕಾರ ಕೂಡ ಒಪ್ಪಿಗೆಯನ್ನು ಕೂಡ ಸೂಚಿಸಿರುವಂತದ್ದು. ಇನ್ನು ಇದನ್ನ ಯಾಕೆ ಸ್ಥಳಾಂತರ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ರಿಯಲ್ ಎಸ್ಟೇಟ್ ಜೊತೆಗೆ ದೊಡ್ಡ ದೊಡ್ಡ ಬಿಲ್ಡರ್ ಗಳಿಗೆ ತೊಂದರೆ ಆಗ್ತಾ ಇತ್ತು. ಜಕ್ಕೂರು ವೈಮಾನಿಕ ಕೇಂದ್ರದಿಂದಾಗಿ ಸುತ್ತಲೂ ಕೂಡ 3 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಯಾವುದೇ ರೀತಿಯಾದಂತಹ ಬಹುಮಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡೋಕೆ ಅವಕಾಶವನ್ನ ಇರಲಿಲ್ಲ. ಹೀಗಾಗಿ ಜಕ್ಕೂರು ವೈಮಾನಿಕ ಕೇಂದ್ರವನ್ನೇ ಸ್ಥಳಾಂತರ ಮಾಡಿದ್ರೆ ಬಹುಮಡಿ ಕಟ್ಟಡಗಳನ್ನು ಕಟ್ಟಬಹುದು ಅನ್ನೋ ಒಂದು ಉದ್ದೇಶದಿಂದಾಗಿ ಇದನ್ನ ಈಗ ಸ್ಥಳಾಂತರ ಮಾಡೋಕೆ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಇಲ್ಲಿರುವಂತಹ 200 ಎಕರೆ ಭೂಮಿ ಮೇಲೂ ಕೂಡ ಏನು ರಿಯಲ್ ಎಸ್ಟೇಟ್ ಮಾಫಿಯಾ ಕೂಡ ಕಣ್ಣು ಹಾಕಿರುವಂತದ್ದು. ಒಂದು ವೇಳೆ ಈ ಒಂದು ವೈಮಾನಿಕ ಕೇಂದ್ರ ಸ್ಥಳಾಂತರ ಆದ ನಂತರದಲ್ಲಿ ಇಲ್ಲಿ ಬೃಹತ್ ಆಕಾರದ ಒಂದು ಅಪಾರ್ಟ್ಮೆಂಟ್ ಗಳನ್ನು ಕಟ್ಟುವಂಥದ್ದು, ಜೊತೆಗೆ IAS IPS ಅಧಿಕಾರಿಗಳಿಗೆ ಒಂದು 25 ಎಕರೆ ವಿಸ್ತಾರದಲ್ಲಿ ಕ್ಲಬ್ ಅನ್ನ ನಿರ್ಮಾಣ ಮಾಡಕ್ಕೂ ಕೂಡ ಇಲ್ಲಿ ಉದ್ದೇಶವನ್ನು ಕೂಡ ಹಾಕಿಕೊಳ್ಳಲಾಗಿದೆ. ಸದ್ಯಕ್ಕೆ ಜಕ್ಕೂರಲ್ಲಿರುವಂತಹ 217 ಎಕರೆ ಭೂಮಿ ಮೇಲೆ ಈಗ ರಿಯಲ್ ಎಸ್ಟೇಟ್ ಮಾಫಿಯಾದ ಕಣ್ಣು ಬಿದ್ದಿರುವಂತಹ ಕಾರಣಕ್ಕಾಗಿ ಮೊದಲ ಹಂತವಾಗಿ ಇಲ್ಲಿರುವಂತಹ ವೈಮಾನಿಕ ಕೇಂದ್ರವನ್ನ ಮೈಸೂರಿಗೆ ಸ್ಥಳಾಂತರ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂತದ್ದು. ನಯನ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.